ನಿನ್ನನ್ನು ನೋಡಬೇಕು ಎನ್ನುವುದಾಗಿ ಅದಕ್ಕಾಗಿ ಅಲ್ಲಿಂದ ಇಲ್ಲಿವರೆಗಾಗಿ ಬಂದೆ. ಅಲ್ಲಿ ನೀವು ಕೇಳಿದ್ದು ಇಲ್ಲಿ ಕಂಡದ್ದಕ್ಕೂ ಕೇಳಿದ್ದಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ಎನ್ನುವುದುಂಟು. ನಮ್ಮಲ್ಲಿ ಇದ್ದದ್ದೇ ಹೊಂದಾಣಿಕೆ ಸ್ವಾಮಿ. ಹೌದಪ್ಪ. ಯಾವ ಕೂಟದಲ್ಲಿ ಹೊಂದಾಣಿಕೆ ಇಲ್ಲವೋ ಒಂದಕ್ಕೊಂದು ಹೊರೆಯಾಗಿ ಹೋಗ್ತದೆ. ಅದರಲ್ಲಿ ನಿನ್ನನ್ನು ಮೆಚ್ಚಿಕೊಳ್ಳಲೇಬೇಕು. ನಿನ್ನಲ್ಲೇ ಒಂದು ಮಾತನ್ನು ಕೇಳ್ತೇನೆ. ದೇವಲೋಕಕ್ಕೆ ದಾಳಿಯನ್ನು ಮಾಡಿದ್ದೀಯ. ಹೋದಂತೆ ನೀನು ಅಲ್ಲಿ ಏನು ಮಾಡಿದ್ದೀಯ? ಅಧಿಕಾರ ಪೀಠದಲ್ಲಿಂದ ಅವನನ್ನು ಅಧಿಕಾರವನ್ನು ವಶ ಮಾಡಿಕೊಂಡು ಓಡಿದಂತ ಸುರರಲ್ಲಿ ಎಲ್ಲಿ ಹೋಗಿದ್ದಾರೆ? ಅವರ ಹಣೆ ಬರಹ ಏನು ರೂಪವನ್ನು ಮರೆಸಿಕೊಂಡು ಕಿರಿಯ ಗುಹೆಯು ಎಲ್ಲಿ ಅರಿತು ಕುಳಿತುಕೊಂಡಿರ್ಬೇಕು. ಇಲ್ಲಪ್ಪ, ನೀನು ತಿಳಿದುಕೊಂಡಿದ್ದು ತಪ್ಪಾಯ್ತು. ನಿನ್ನಿಂದ ಸೋದಂತವರು ಕಾನನವನ್ನು ಸೇರಲಿಲ್ಲ. ನೇರವಾಗಿ ಮೂರು ಮೂರ್ತಿಗಳಲ್ಲೊಬ್ಬನಾದ ಶ್ರೀಹರಿಯಲ್ಲಿಗೆ ಹೋಗಿದ್ದಾರೆ. ಅಲ್ಲಿಗೆ ಹೋಗಿದ್ದಾನೆ. ಆತನ ಕಾಲನ್ನು ಹಿಡಿದಿದ್ದಾನೆ. ನಿನ್ನಿಂದ ಕಷ್ಟವಾಯಿತು ಎನ್ನುವುದಾಗಿ ಆತನಲ್ಲಿ ದೂರನ್ನು ಕೊಟ್ಟಿದ್ದಾನೆ. ಅದನ್ನು ಕೇಳಿದಂತ ಆತ ಇಲ್ಲಿವರೆಗಾಗಿ ಬರ್ತಾನ. ಏನು? ನಾನು ಪಡೆದ ವರವೇ ಹಾಗೆ. ಗಂಡು ಜೀವಿಗಳಿಂದ ಮರಣ ಇಲ್ಲ. ಅವನು ಗಂಡಷ್ಟೇ. ಹೌದಪ್ಪ. ಆದೀತು ಆಗುವುದಕ್ಕೆ ಸಾಧ್ಯವಿಲ್ಲ. ಹಾಗಂತ ಆತ ಇಲ್ಲಿವರೆಗಾಗಿ ಬರುತ್ತೂ ಇಲ್ಲ. ಕಥೆ ಮುಗೀತು. ಇಲ್ಲಪ್ಪ, ಕತೆ ಪ್ರಾರಂಭ ಆಗಿದ್ದೇ ಇಲ್ಲಿಂದ. ಹೌದಪ್ಪ. ಯಾಕೆ ಅಂತ ಕೇಳಿ, ನಿನ್ನ ಬಯಲಿಂದ ಗಂಡಸರೆಲ್ಲ ಒಳಸರಿದಿದ್ದ ಬಂದವರೇನು ಸಾಮಾನ್ಯದವರಲ್ಲ. ಮೂರು ಮೂರ್ತಿಗಳ ಮಡದಿಯಾಗಿರುವ ಗಿರಿಜ ಲಕ್ಷ್ಮೀ ವಾಣಿ ಮೂರು ಶಕ್ತಿ ಬಂದಂತವರು ದೇವನಿಗೆ ಧೈರ್ಯದ ಮಾತುಗಳನ್ನಾಡಿದ್ದಾರೆ. ಆಡಿತು ಮಾತ್ರವೇ ಅಲ್ಲ, ಮೂರೆನ್ನುವುದು ಒಂದಾಗಿದೆ. ಮೂರು ಹೆಣ್ಣು ಶಕ್ತಿ ಸೇರಿ ಒಂದು ಶಕ್ತಿ, ಸ್ತ್ರೀ ಶಕ್ತಿ ಆರಂಭವಾಗಿದೆ. ಆಗಿದ್ದು ಮಾತ್ರವೇ ಅಲ್ಲ, ತ್ರಿಪುರಾಂಬಿಕೆಯನ್ನು ನಾಮಧೇಯದಿಂದ ನಿನ್ನನ್ನು ಕೊಲ್ಲುವುದಕ್ಕಾಗಿ ಇಲ್ಲಿವರೆಗಾಗಿ ಬರ್ತಾ ಇದ್ದಾರೆ. ಎಲ್ಲಾದ್ರೂ ಹೋಗಿ ನಿನ್ನ ಪ್ರಾಣವನ್ನು ಉಳಿಸಿ. ನೀನು ಏನು ಸ್ವಾಮಿ, ಸಕಲ ವಿಚಾರವನ್ನು ಬಲ್ಲವರಾದ ನೀವೇನು ಹೇಳಿಕೆಯನ್ನು ಕಿವಿಗೊಟ್ಟು ಆಲಿಸಿ ನಿಮ್ಮಂತವರ ಬಾಯಲ್ಲಿ ಇಂತಹ ಮಾತು ಏನಾಯ್ತು? ನನ್ನ ವಿಚಾರವನ್ನ ನೀವೇನು ಅರಿಯದೈತವರು ಸತ್ಯ ಎಲ್ಲರೂ ಏನಂತ ಹೊರಟಿದ್ದಾರೆ. ಅಸುರವರು ವೀರವರು ಕೌವಾಸುರ ಹೀಗೆಂದು ಹೊಗಳಿಸಿಕೊಂಡವ ಇಂದು ಹೆಣ್ಣೊಬ್ಬಳು ಯುದ್ಧಕ್ಕೆ ಬರುತ್ತಾಳೆ ಎಂಬ ಸುದ್ದಿ ಕೇಳಿ ನನ್ನ ತಲೆಮರೆಸಿಕೊಂಡ್ರೆ ನಾಳೆ ಇವರೆಲ್ಲ ಸೇರಿಕೊಂಡು ಕೈಕಟ್ಟಿ ನಗಾಡ್ಲಿಕ್ಕಿಲ್ಲ. ಆಡಿಕೊಳ್ಳುವವರಿಗಾಗಿ ನಾವು ಬದುಕುವುದಲ್ಲ. ಬೀಸೋ ದೊಣ್ಣೆ ಒಂದು ತಪ್ಪಿಸಿಕೊಂಡಿದ್ದೇವೆ ಅಂತಾದ್ರೆ 100 ಕಾಲ ಬದುಕಬಹುದಂತೆ. ಇನ್ನಲ್ಲೇ ಕೇಳ್ತೇನೆ, ನೀನು ಹೊರ ಪಡೆಯುತ್ತೀಯ ಯಾವ ರೀತಿಯ? ನೀನು ತಪ್ಪಿದ್ದೆ ಯಾಕೆ ಅಂತ ಕೇಳಿ. ಈಗ ಬರುತ್ತಿರುವುದು ಯಾರು? ಕೇವಲ ಮಾಡಬೇಡ, ಬರುವಂತ ಹೆಣ್ಣಿನಿಂದ ಮರಣ ಇಲ್ಲ ಎಂಬುದಾಗಿ ಹೊರ ಉಂಟ. ಮರಣ ಉಂಟು. ಬಿಡುನಾಡನ್ನು ಬಿಟ್ಟು ಸೇರು ಕಾಡು ಆತುರು ತಪವನ್ನು ಅರನ ಕುರಿತಾಗಿ ಒಲಿಯದಿರುವನೇ ಬೇಡುವರವ ಹೆಣ್ಣು ಜೀವಿಗಳಿಂದಲೂ ಮರಣ ಇಲ್ಲ ಎಂಬುದಾಗಿ ಕೊಡಬಹುದಷ್ಟೇ. ನಿನ್ನನ್ನು ಮೀರಿಸುವಂತ ಪಟುಪಟರು ಮತ್ತೊಬ್ಬರಿದ್ದಾರೆ. ಸಣ್ಣದಲ್ಲ ಸ್ವಾಮಿ, ಅಲ್ವೇ ಅಲ್ಲ. ದೊಡ್ಡದು 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 ಅಂತ ಗೊತ್ತಾಗುವಾಗ ಹೊತ್ತಾಗಿ ಹೊತ್ತಾದರೂ ಗೊತ್ತ ಸತ್ಯ ಶುಭವಾಗಲಿ. Oh